ಯಾಣ ನಗರ ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಯಾವ ಪಕ್ಷ ಇದ್ರೆ ಉತ್ತಮ ಅಂತೀರಾ? ಸರ್ ಯಾವ ಪಕ್ಷ ಒಳ್ಳೇದು ಮಾಡಿದ್ರೆ ಯಾವ ಪಕ್ಷ ಸರ್ ಯಾವ ಪಕ್ಷ ಒಳ್ಳೇದು ಮಾಡುತ್ತಪ್ಪ? ಸರ್ ಒಳ್ಳೇದು ಮಾಡೋ ಪಕ್ಷ ಬರಲಿ ಸರ್. ಈ ನಿಮ್ಮ ಪ್ರಕಾರ ಯಾವ್ದಪ್ಪ ಒಳ್ಳೇದು ಮಾಡೋ ಪಕ್ಷ? ಸಣ್ಣ ಪಕ್ಷ BJP. ಬಿಜೆಪಿನೇ ಯಾಕೆ ಒಳ್ಳೇದು ಮಾಡೋ ಪಕ್ಷ ಅನ್ಸುತ್ತೆ? ಎಷ್ಟು ಒಳ್ಳೇದು ಮಾಡಿದೆ? ಮೋದಿ ಎಲ್ಲರೂ ಒಳ್ಳೇದು ಮಾಡ್ತಾನೆ ಸರ್. ಪರವಾಗಿಲ್ಲ ಮೋದಿ. ಹಾಂ ನೀವು ಬಿಜೆಪಿ ಅಂತೀರಾ? ಮೋದಿ ಸರ್ ನಮಸ್ತೆ. ಓಕೆ ಸರ್, ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಯಾವ ಪಕ್ಷ ಇದ್ರೆ ಉತ್ತಮ ಅಂತ ಅಂತೀರಾ? ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಬಂದಿರಾ? ಆ ಮಲೆ ಮಹದೇಶ್ವರ ಪ್ರಕಾರ ಈ ಜನ ಉಳಿಬೇಕು ಬೆಳಿಬೇಕು ಅಂತಂದರೆ ಈಗ ಈ ಹೋದ ಒಂದು ವಾರ ಹತ್ತಿಂದ ಈ TV ಚಾನಲ್ಗಳೆಲ್ಲ ನೋಡಿದ್ದೀರಾ, 102 ವರ್ಷದ ಒಬ್ಬ ವೃದ್ಧೆ ಆ ನಾಗಮಲೆಗೆ ಪಾದಯಾತ್ರೆ ಮಾಡಿ ಏನಂತ ಕೇಳ್ಕೊಂಡಿದ್ದಾಳೆ ಹೇಳಿ? ಈ ಮೋದಿಯವರು ಮತ್ತೆ ಬರಬೇಕು, ಮತ್ತು ಮಳೆ ಬೆಳೆ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಮ್ಗೇನು ಗೊತ್ತಾ, ಲೋಕಲಾಗಿ ಏನಾರಾಗಿರಲಿ ಕೇಂದ್ರ ಸರ್ಕಾರ ನಮಗೆ BJP ಬರಬೇಕು ಅನ್ನೋದು ಒಂದು. ಕೇಂದ್ರದಲ್ಲಿ ಬಿಜೆಪಿನೇ ಇರಬೇಕು ಅಂತ ಅನ್ಕೊಡ್ತೀರಾ? ಏನು ಕೇಂದ್ರದಲ್ಲಿ BJP ಇರಬೇಕು ಅಂತಂದರೆ ಕೆಲವು ಈಗ ರೈತರಿಗೆ ಏನು ಅನುಕೂಲ ಅಂತ ಕೇಳ್ತಾರೆ ಜನ. ಈ ಬರ ಪರಿಹಾರ ಅಂತೇಳಿ 3,000 ರೂಪಾಯಿ ವರ್ಷಕ್ಕೆ ಒಂದು 12,000 ರೂಪಾಯಿ ರೈತರಿಗೆ ಉದ್ಯೋಗ ದುಡ್ಡು ಬರ್ತಾ ಇದೆ. ಆಮೇಲೆ ಈಗ 5 kg ಅಕ್ಕಿನ ಅವರು ನಮ್ಮ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವ್ರು ಕೊಟ್ಟು ಅಲ್ಲಿ ಆ ಮುಖಾಂತರ ನಮಗೆ ಬರ್ತಾ ಇದೆ. ಓಕೆನಾ? ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಗಳಾಗಿದೆ. ಮತ್ತು ಬೇರೆ ಫಾರಿನ್ ಕಂಟ್ರಿಗಳ ಎಲ್ಲ ಮೊದಲು ನಮ್ಮ ದೇಶದವರು ಅಲ್ಲಿಗೆ ಹೋಗಿ ಉದ್ಯೋಗ ಮಾಡ್ತಿದ್ರು, ಅವರು ಬಂದು ಇವತ್ತು ಭಾರತದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರಣಾಂತರದಿಂದ ನಮಗೆ ಈ BJP ಸರ್ಕಾರ ಚಾಮರಾಜನಗರದ ಅಭಿವೃದ್ಧಿ ಅಂತ ಬಂದಾಗ ನೋಡಿ, ಚಾಮರಾಜನಗರದ ಅಭಿವೃದ್ಧಿನೇ ಇಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಈಗ ಒಂದು ನಿಮಿಷ ಕೇಳಿ, ಇನ್ನೂ ಮೈಸೂರಿಗೆ ಹತ್ತಿರವಾಗಿರೋಂಥ ಪ್ರದೇಶ ಅಂತಂದರೆ ನರಸೀಪುರ ಆಯಿತಾ? ಅದಕ್ಕೂ ಹತ್ತಿರವಾಗಿರೋಂಥದ್ದು ವರ್ಣ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ, ಮುಖ್ಯಮಂತ್ರಿ ಆಗಿರೋಂಥದ್ದು ಆಯಿತಾ? ಅಲ್ಲೇ ಬನ್ನಿ, ನಿಮಗೆ ಮಳೆ ನೀರು ನಿಂತ್ಕೊಳ್ಳೋಂಥ ಜಾಗ ತೋರಿಸ್ತೀನಿ, ಕುಡಿಯೋಕ್ಕೆ ನೀರಿಲ್ಲದಂಥ ಜಾಗ ತೋರಿಸ್ತೀನಿ. ಎಲ್ಲೂ ಬೇಡ, ಅಲ್ಲೇ ಅಭಿವೃದ್ಧಿ ಆಗಿಲ್ಲ ಅಂತ. ಅಲ್ಲೇ ಅಭಿವೃದ್ಧಿ ಆಗಿಲ್ಲ, ಬನ್ನಿ. ನೀವು ನಗರ ಏನಕ್ಕೆ ಬರ್ತಾ ಇದ್ದೀರಾ? ವರ್ಣ ಅವರ CM ಅವರ ಸ್ವಕ್ಷೇತ್ರ, ಅವ್ರು ಹುಟ್ಟಿ ಬೆಳೆದಿರೋಂಥ ಕ್ಷೇತ್ರದಲ್ಲೇ ಬನ್ನಿ. 2 ಬಾರಿ ಮುಖ್ಯಮಂತ್ರಿ ಅದೇ ಕ್ಷೇತ್ರದಿಂದ ಆಗಿರೋಂಥದ್ರಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಮತ್ತು ಅಲ್ಲಿ ಓಡಾಡೋ ರಸ್ತೆಗಳು ಸರಿ ಇಲ್ಲ. ತುಂಬ ಇವತ್ತು ಹದಗೆಟ್ಟಿದೆ ಕ್ಷೇತ್ರ ತುಂಬ. ಬರೀ ಇವತ್ತು ಮುಖ್ಯಮಂತ್ರಿ ಅವರು ಆದ ಮೇಲೆ 2 ಬಾರಿ ಮುಖ್ಯಮಂತ್ರಿ ಆದಮೇಲೆ ಬರೀ ಬಾರ್ಗಳು ತಲೆ ಎತ್ತುತ್ತಾ ಇದೆ. ಬಿಜೆಪಿ ಇದ್ರೆ ಉತ್ತಮ ಅಂತ ಹೇಳ್ತಾ ಇದ್ದೀರಾ? ತುಂಬ ಉತ್ತಮ ಅಂತ ನಾವು ಹೇಳ್ತೀವಿ. ಅಜಯ್, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅಜಯ್ ಸಲ ಲೋಕಸಭೆ ಚುನಾವಣೆಯಲ್ಲಿ? ಏನಪ್ಪ ಗೊತ್ತು, ವಯಸ್ಸಾದರು ನಮ್ಗೆ ಏನು ಗೊತ್ತು, ಏನು ಮಾಡ್ಕೊಂಡಾರು, ಸೌಲಭ್ಯ ಮಾಡ್ಕೊಂಡಾರು, ಏನು ಕೊಟ್ಟಾರ ನಮಗೆ. ಅಲ್ಲ, ಬಿಜೆಪಿ ಬಂದ್ರೆ ಉತ್ತಮನ, ಕಾಂಗ್ರೆಸ್ ಬಂದ್ರೆ ಉತ್ತಮನ? ಯಾವ್ದು ಬಂದ್ರೆ ನೀವು ಹೇಳ್ಬೇಕಪ್ಪ ನಿಮ್ಮ ಅಜ್ಜಿಗೆ ಯಾವ ಪಕ್ಷ ಇದೆ ಏನು. ನಿಮ್ಗೆ ನಿಮ್ಮ ಪ್ರಕಾರ ಸೀರಿಯಸ್ ಆಗಿ ನಿಮ್ಮ ಪ್ರಕಾರ ಯಾವ ಪಕ್ಷ ಇದ್ರೆ ಉತ್ತಮ ಅಂತ ಅನ್ಸುತ್ತೆ? ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಇರಬೇಕು ಅಂತ ಅನ್ಕೋತೀರಾ? ಹೇಳಿ, ಪರವಾಗಿಲ್ಲ ಹೇಳಿ. ಸರ್, ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಈ ಒಂದು ಚಾಮರಾಜನಗರದಲ್ಲಿ, ಅದರಲ್ಲೂ ಕೂಡ ಚಾಮರಾಜನಗರ ಅಂತ ಅದಕ್ಕೆ ತುಂಬ ಅಭಿವೃದ್ಧಿ ಆಗಬೇಕು ಅಂತ ಮಾತುಗಳು ನಾವು ಕೇಳ್ತೀವಿ. ಸರ್, ನಿಮ್ಮ ಪ್ರಕಾರ ಯಾವ ಪಕ್ಷ ಇದ್ರೆ ಉತ್ತಮ ಅಂತೀರಾ ಸರ್? ಸರ್, ಇವಾಗ ಕಾಂಗ್ರೆಸ್ ಬಂದಿದೆ, ಲೇಡೀಸ್ಗಳಿಗೆಲ್ಲ ಒಳ್ಳೆ ಇದು ಕೊಡ್ತಾ ಇದ್ದಾರೆ. ಈಗ ಮುಂದಕ್ಕೆ ನೋಡ್ಬೇಕು ಸರ್ ಏನಂತ. ನಿಮ್ಮ ಪ್ರಕಾರ ಯಾವುದಿದ್ರೆ ಉತ್ತಮ ಅಂತೀರಾ? ನೋಡೋಣ ಸರ್, ಕಾಂಗ್ರೆಸ್ಸೇ ಬರಲಿ ಅಂತ ನಾವು. ಕಾಂಗ್ರೆಸ್ಸೇ ಬರಲಿ ಅಂತೀರಾ? ಹೌದು ಸರ್. ಈಗ ಕೇಂದ್ರದಲ್ಲಿ ಮೋದಿ ಮತ್ತೆ ಕಾಂಗ್ರೆಸ್ ಅಂತ ಬಂದಾಗ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ? ಮೋದಿ ಇವತ್ತು ಕಾಂಗ್ರೆಸ್ ಬಂದರೆ ಮೋದಿನೇ ಇರಲಿ ಅಂತ ಸರ್. ಈ ಸಲ ಮೋದಿ ಅಂದರೆ ಕೇಂದ್ರ ಚುನಾವಣೆನೇ ಅಲ್ವಾ ಈ ಸಲ? ಸೊ ಹಾಗಾಗಿ ನಿಮಗೆ ಯಾವ್ದು ಉತ್ತಮ ಅಂತ ಫೈನಲ್ ಆಗಿ ಕೇಳ್ತೀನಿ ನಾನು. ಸರ್, ಬಂದರೆ ಕಾಂಗ್ರೆಸ್ಸೇ ಬರ್ಬೇಕು ಸರ್. ಓಕೆ, ಈಗ ನಗರ ಕ್ಷೇತ್ರ ಸುನಿಲ್ ಬೋಸ್ ಕಾಂಗ್ರೆಸ್ನಿಂದ, BJPಯಿಂದ S ಬಾಲರಾಜು. ಕೇಂದ್ರ ಚುನಾವಣೆ ಯಾವ ಪಕ್ಷ ಇದ್ರೆ ಉತ್ತಮ ಅಂತ ಅಂತೀರಾ? ಸರ್, ಯಾವ್ದು ಬಂದರೂ ಒಂದೇ. ನಮ್ಮ ಸುತ್ತಮುತ್ತ ಹಳ್ಳಿಗಳು ತುಂಬ ಕಷ್ಟದಲ್ಲಿದೆ. ರೋಡು, ಕರೆಂಟು ಏನೂ ಇಲ್ಲ. ಆಮೇಲೆ ನೈಟ್ ಆದರೆ ಆನೆ ಬರ್ತವೆ. ಆದರೆ ಯಾವ್ದು ಬಂದರೂ ಯಾವುದು ಅಭಿವೃದ್ಧಿ ಮಾಡ್ಕೊಡ್ತಾ ಇಲ್ಲ. ಒಟ್ಟಲ್ಲಿ ಸುತ್ತಮುತ್ತ ಹಳ್ಳಿಗಳ ಅಭಿವೃದ್ಧಿ ಅಂತೂ ಆಗ್ತಿಲ್ಲ. ಸಿಟಿಗಳ, ನಗರ ಪ್ರದೇಶಗಳ ಅಭಿವೃದ್ಧಿ ಕಾಣ್ಬೋದು ನಾವು. ಹೌದು, ನಮ್ಮ ಬೆಟ್ಟದಲ್ಲಿ ನೋಡೋಕೆ ಪರವಾಗಿಲ್ಲ. ನಮ್ಮ ಸುತ್ತಮುತ್ತ ಹಳ್ಳಿಗಳು ಇನ್ನೂ ಫುಲ್ ತೊಂದರೆಯಲ್ಲಿದ್ದಾವೆ. ಓಕೆ, ಇದ್ರಲ್ಲೇ ಉತ್ತಮ ಅಂತಂದ್ರೆ ನಿಮ್ಮ ಪ್ರಕಾರ ಯಾವ್ದು ಸರಿ ನಿಮ್ಗೆ? BJPನ ಕಾಂಗ್ರೆಸ್? BJP ಬಂದರೆ ಪರವಾಗಿಲ್ಲ. ನಿಮಗೆ ಸರ್? BJPನೇ. ನಿಮಗೆ BJP ಬಂದರೆ ಉತ್ತಮ ಅಂತೀರಾ? ಸರ್, ನೀವೇನು ಹೇಳ್ತೀರಾ? ಯಾವ ಪಕ್ಷ ಬಂದರೆ ಉತ್ತಮ ಅಂತೀರಾ ಈ ಲೋಕಸಭೆ ಚುನಾವಣೆಯಲ್ಲಿ? ಸರ್, BJP ಸರಿ ಸರ್. ಥ್ಯಾಂಕ್ ಯು. BJPನ ಕಾಂಗ್ರೆಸ್ ಯಾವ್ದು ಬಂದ್ರೆ ಉತ್ತಮ ಅಂತೀರಾ? ಯಾವುದಕ್ಕೂ ಮಾಡೋದು ಇಲ್ಲ, ಯಾವುದಕ್ಕೂ ಹೋಗೋದು ಇಲ್ಲ. ಅದಕ್ಕೆ ಯಾರಿಂದ ಏನು ಮಾಡ್ಕೊಟ್ಟಿದ್ದಾರೆ ನಮಗೆ? ನಮಗೂ ಗುದಲಿ ಅದನ್ನ ಕೆರೆಯಬೇಕು, ಏನು ಮಾಡಿಕೊಟ್ಟಿಲ್ಲ ಹೇಳಿ. ಕೂಲಿ ಮಾಡಬೇಕು, ತಿನ್ನಬೇಕು, ನಾವು ಸಂಪಾದನೆ ಮಾಡಬೇಕು, ತಿನ್ನಬೇಕು. ಯಾರಿಗೆ ರಾಜಕೀಯವ್ರಿಗೆ ಏನೇ ಓಟ್ ಮಾಡಿದ್ರು ನಮಗೇನು ಮಾಡ್ಕೊಡಲ್ಲ. ಸರಿಯಪ್ಪ, ಓಟ್ ಅಂತೂ ಹಾಕಿ ಹಾಕ್ತಿರಲ್ವಾ? ಓಟ್ ನಮ್ಮ ಇಷ್ಟ, ಯಾರಿಗೆ ಬಂದರೆ ಅವ್ರಿಗೆ ಅಲ್ವಾ? ಇದ್ದಿದ್ರಲ್ಲೇ ಉತ್ತಮ ಅಂತ ನಿಮಗೆ ಯಾರು ಅನ್ಸುತ್ತೆ?
ಯಾರು ಬೇಡ, ಯಾರು ಜ್ಞಾನ ಬಂದ ಮಾದಪ್ಪ ಯಾರು ಜ್ಞಾನ ಕೊಟ್ಟನ ಅವ್ರಿಗೊಂದು ಮಾದಪ್ಪ ಯಾರಿಗೆ ಜ್ಞಾನ ಕೊಟ್ಟನ ಅವ್ರಿಗೆ ಓಟ್ ಹಾಕೋದು. ಮಾದಪ್ಪ ಅವ್ರಿಗೆ ಜ್ಞಾನ ಕೊಡಬಾರ್ದೆ ಅಭಿವೃದ್ಧಿ ಮಾಡೋಕ್ಕೆ? ಕೊಡಬೇಕು. ಯಾಕೆ ಕೊಡಲ್ಲ? ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ? ಕೂಲಿ ಮಾಡ್ಕೊಂಡು ತಿಂತೀವಿ, ಜೀವನ ಸಾಕ್ತೀವಿ. ನಾವು ಮನೆ ಇಲ್ಲಾಂದ್ರೆ ಮನೆ ಕೊಡಲ್ಲ. ಯಾಕೆ ಕೊಡಲ್ಲ? ಸರ್ಕಾರದವ್ರು ಏನು ಮಾಡ್ತಾರೆ? ನಡುವಕ್ಕೆ ನೀರು ಕುಡಿಯೋಕೆ ನೀರಿಲ್ಲ, 4 ಕನ್ನಡ ದನ ಮಾಡ್ಕೊಂಡಿರೋದ ಕಾಡ್ಕೊಡ್ಕೊಂಡು ಹೋಗಿ ಬಿಡಲ್ಲ. ಕಾಡಲ್ಲಿ ಹೋಗಿ ಅಡ್ಡ ಕೆಂದಕ್ಕೆ ತಿರ್ಸ್ತಾರೆ. ಅದೇ 10 ಕನ್ನಡ ದನ ಮಾಡ್ಕೊಂಡ್ರೆ ಕಾಲು ಮುರಿದಿತ್ತಾರೆ ಕೊಂಡೋಗಿ ಕಿರುಬನ್. ಅಲ್ಲಿ ನಿಮ್ಮ ಅನುಕೂಲ ನಿಮ್ಮ ಬದುಕು ಹೆಂಗಿರುತ್ತೋ ಆ ಬದುಕಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಸಾಕು ಅಂತ ಅಂತೀರಾ? ಯಾಕೆ ಮಾಡ್ಕೊಡಲ್ಲ? ಈಗ 10 ಕನ್ನಡ ದನ ಮಾಡ್ಕೊಂಡು ಜೀವನ ಮಾಡೋಣ ಹಾಳು ಮಾಡಿ ಕೇಳಿ ಇವಾಗ ಕೇಳಿ, ಅನುಕೂಲ ಮಾಡ್ಕೊಡಿ, ನಾವು ಹಿಂಗೆ ಮಾಡ್ಕೊಡ್ತೀವಿ ಅಂತ ಹೇಳ್ಕೊಡ್ತೀವಿ. ಯಾರು ಬಂದ್ರೆ ನೀವು ಅನುಕೂಲ ಮಾಡ್ಕೊಡ್ತೀನಿ ಅಂತ ಕೇಳ್ತೀರಾ? ನಮಗೆ ಫಸ್ಟ್ ಅನುಕೂಲ ಮಾಡಿದ್ರೆ ಯಾರಿಗಾರು ವೋಟ್ ಮಾಡ್ಬೋದು. ಹಾಂ, ಇದ್ದಿದ್ರಲ್ಲಿ ಏನು ಅನುಕೂಲ ಆಗಿಲ್ಲ. ಏನೂ ಅನುಕೂಲ ಆಗಿಲ್ಲ. ಸರ್ ನಮಸ್ಕಾರ. ಲೋಕಸಭೆ ಚುನಾವಣೆ ಕಾವೇರ್ತಾ ಇದೆ ಚಾಮರಾಜನಗರದಲ್ಲಿ. ಯಾವ ಪಕ್ಷ ಬಂದರೆ ಉತ್ತಮ ಅಂತ ನಿಮಗನ್ಸುತ್ತೆ? ನನಗೆ ಬಿ ಜೆ ಪಿ ಬಂದರೆ ಪರವಾಗಿಲ್ಲ ಅನಿಸ್ತದೆ ಸರ್. ಯಾಕೆ ಸರ್ ಬಿ ಜೆ ಪಿ? ಯಾಕೆಂದರೆ ಮನೆಗೆ ನೀರು ಬಂದ್ಬಿಟ್ಟದ. ಅದೊಂದು ಲೇಬರ್, ನಾವು ದಿನ ನೀರಿಗೋಸ್ಕರನೇ ಕಾಯ್ಕೊಂಡು ನಿಂತ್ಕೊತೀವಿ. ಒಂದೊಂದು ಆಳು ಮನೆಗೆ ನೀರು ಬಂದ್ಬಿಟ್ಟದ ಅಂತಂದಮೇಲೆ ಅದೊಂದು ಆಳಿನ ಕೆಲಸ ನಾವು ಮಾಡ್ಕೊಂಡು ನಮ್ಮ ಜೀವನ ಮಾಡ್ಬೋದಲ್ಲ. ಹಂಗಂತೀರಾ? ಹಾಂ, ಶೌಚಾಲಯಕ್ಕೆ ಬೆಳಗ್ಗೆ ಚೆಂಬಿಡ್ಕೊಂಡು ಹೋಗ್ಬೇಕಾಗಿತ್ತು, ಶೌಚಾಲಯ ಆಗ್ಬಿಟ್ಟದ ನಮ್ಗೆ. ಅದು ಅರ್ಧ ಗಂಟೆ ಟೈಮ್ ಸೇವ್ ಆಯ್ತಲ್ಲ ನಮ್ಗೆ. ಇನ್ನೇನಾಗಬೇಕು? ನಾವು ಕೆಲಸ ಅಲ್ಲ, ಕಾಂಗ್ರೆಸ್ ಬಂದರೆ ಏನು ಮಾಡಲ್ಲ ಅಂತ ಅರ್ಥ ನಿಮಗೆ? ಮಾಡಲ್ಲ ಅಂತಲ್ಲ, ಅವ್ರದ್ದು ಹಗರಣಗಳೇ ಜಾಸ್ತಿ. ಅವ್ರ ಬಗ್ಗೆ ಏನೂ ಒಳ್ಳೆ ಅಭಿಪ್ರಾಯ ಇಲ್ಲ ನಮಗೆ. ಯಾಕಂದ್ರೆ ಅವ್ರು ಮಾಡ್ಕೊಳ್ಳೋದನ್ನೇ ಹೇಳ್ತಾರೆ ವಿನಃ ದೇಶಕ್ಕೆ ಮಾಡೋದು ಏನು ಹೇಳಲೇ ಇಲ್ಲ ಅವ್ರು ಒಂದಿನೂ. ಎಸ್, ಇವೆಷ್ಟು ಚಾಮರಾಜನಗರ ಕ್ಷೇತ್ರದಲ್ಲಿ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ನಾವು ತೆಗೆದುಕೊಂಡಂತಹ ಜನಾಭಿಪ್ರಾಯ. ಒಟ್ಟಿನಲ್ಲಿ ಚಾಮರಾಜನಗರದ ಅಭಿವೃದ್ಧಿ ಆಗಬೇಕು, ಹಳ್ಳಿಗಳ ಅಭಿವೃದ್ಧಿ ಆಗಬೇಕು. ಯಾರು ಅಭಿವೃದ್ಧಿ ಮಾಡ್ತಾರೋ ಅವರಿಗೆ ಮತವನ್ನು ಹಾಕ್ತೀವಿ ಅಂತ ಜನರು ಒಂದು ಕಡೆ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಕೇಂದ್ರದಲ್ಲಿ ಮೋದಿ ಇರಲಿ ಅಂತ ಕೆಲವರು ಬಯಸಿದ್ರೆ, ಮತ್ತೊಬ್ಬರು ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟು ನಮಗೆ ಸೌಲಭ್ಯಗಳನ್ನು ಕೊಟ್ಟಿದೆ, ಕಾಂಗ್ರೆಸ್ ಇರಲಿ ಅಂತ ಹೇಳ್ತಿದ್ದಾರೆ. ನಾಳೆ ಮತ್ತೊಂದು ಡಿಸ್ಟಿಕ್ನಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.